ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನೀವೇನಾದರೂ 25,000 ಸಂಬಳ ತಗೊತಾ ಇದ್ದೀರಾ, ಹಾಗಾದರೆ ಆ 25,000ದಲ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಆ ಹಣವನ್ನು ಯಾವ ರೀತಿ ಕೋಟಿಗಟ್ಟಲೆಯಲ್ಲಿ ಹೂಡಿಕೆ ಮಾಡಬೇಕೆಂಬುದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮ್ಮ 25,000 ರೂಪಾಯಿನ ನೀವು ಈ ರೀತಿ ಡಿವೈಡ್ ಮಾಡ್ಕೊಬೇಕಾಗುತ್ತೆ. ಸೊ 25,000ದಲ್ಲಿ 30% ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಆ 25,000ದಲ್ಲಿ 40% ನಿಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್, ಅಂದರೆ ನಿಮ್ಮ ಲೋನ್ಗಳಾಗಲಿ, ನಿಮ್ಮ ದಿನನಿತ್ಯ ಮಂತ್ಲಿ ಖರ್ಚುಗಳಾಗಲಿ, ಅದಕ್ಕೆ ನೀವು 40% ಯೂಸ್ ಮಾಡ್ಕೊಬೇಕಾಗುತ್ತೆ. ಇನ್ನು 10% ನೀವು ಎಂಟರ್ಟೈನ್ಮೆಂಟ್, ಅಂದರೆ ನಿಮ್ಮ ಖುಷಿಗೆ 10% ನೀವು ಯೂಸ್ ಮಾಡ್ಕೊಳ್ಳಿ. ಇನ್ನು 20% ಸೇವಿಂಗ್ಸ್, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಸೇವಿಂಗ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಅಚಾತುರ್ಯವಾಗಿ ಏನಾದರೂ ಹುಷಾರಿಲ್ದಂಗೆ ಆಗೋದು, ಅಥವಾ ಒಂದು ಗಾಡಿ ಖರ್ಚಾಗಲಿ, ಅದಕ್ಕೆ ನಿಮ್ಮ 20% ನೀವು ಅದನ್ನು ಹೂಡಿಕೆ ಮಾಡ್ಕೊಬೇಕಾಗುತ್ತೆ ಬ್ಯಾಂಕ್ ಅಕೌಂಟಲ್ಲಿ. ಸೊ ಇದನ್ನು ಈ ರೀತಿ ಡಿವೈಡ್ ಮಾಡಿದಾಗ ನಿಮ್ಮ ಹತ್ರ 25,000 ಯಾವ್ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಇನ್ವೆಸ್ಟ್ಮೆಂಟ್ಗೆ ನೀವು 30% ಯೂಸ್ ಮಾಡ್ತಾಯಿದ್ದೀರಾ, ಅಂದರೆ 7,500 ರೂಪಾಯಿನ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಮಂತ್ಲಿ. ಸೊ ನಿಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ 40%, ಅಂದರೆ 10,000 ಮೇಲೆ ನೀವು ಖರ್ಚು ಮಾಡೋಂಗಿಲ್ಲ. ಲೋನ್ಗಳಾಗಲಿ, ನಿಮ್ಮ ದಿನನಿತ್ಯದ ಖರ್ಚುಗಳಾಗಲಿ, ನೀವು ಆಫೀಸ್ಗೆ ಹೋಗಿ ಬರೋದು ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇನ್ನು ಸೇವಿಂಗ್ಸ್ 20%, 5,000 ನೀವು ಸೇವ್ ಮಾಡ್ತಾ ಇದ್ದೀರಾ ಮಂತ್ಲಿ. ಇದು ನಿಮ್ಮ ಎಕ್ಸ್ಟ್ರಾ ಖರ್ಚುಗಳು. ಏನಾದರೂ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ, ನಿಮ್ಗೆ ಹುಷಾರಿಲ್ಲ ಅಂದರೆ, ಆ ರೀತಿ ಎಮರ್ಜೆನ್ಸಿ ಫಂಡಾಗಿ ಯೂಸ್ ಮಾಡ್ಕೊಬೇಕಾಗುತ್ತೆ ಈ ಸೇವಿಂಗ್ಸ್. ಸೊ ಇನ್ನು ಎಂಟರ್ಟೈನ್ಮೆಂಟ್ 10%, ಅಂದರೆ 2,500 ರೂಪಾಯಿ ನಿಮ್ಮ ಎಂಟರ್ಟೈನ್ಮೆಂಟ್. ನೀವು 2,500ದಲ್ಲಿ ಏನಾದರೂ ಮಾಡ್ಕೊಳ್ಳಿ, ಇದರಿಂದ ಮೇಲಕ್ಕೆ ನೀವು ಯೂಸ್ ಮಾಡೋಂಗಿಲ್ಲ. 2,500 ಮೇಲೆ ನೀವು ಅದನ್ನು ಯೂಸ್ ಮಾಡೋಂಗಿಲ್ಲ. ಸೊ ಇದನ್ನೆಲ್ಲ ಈ ರೀತಿ ಮಾಡಿದ್ಮೇಲೆ ನೀವು ಮಂತ್ಲಿ 7,500 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 7,500 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಈ ರೀತಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಏನಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವೇನು ಮಾಡ್ತೀರಾ, ಈ ರೀತಿ ಕ್ರೋಮ್ಗೆ ಹೋಗ್ಬಿಟ್ಟು ನೀವು SIP ಕ್ಯಾಲ್ಕುಲೇಟರ್ ಅಂತ ಹೊಡೀರಿ. SIP ಕ್ಯಾಲ್ಕುಲೇಟರ್ ಅಂತ ಹೊಡೆದಾಗ ನಿಮ್ಗೆ ಇಲ್ಲಿ ಗ್ರೋ ಇಂದಾಗಲಿ, ಏಂಜಲ್ ಲೋನಿಂದಾಗಲಿ, ಎಷ್ಟೊಂದು ಬ್ರೋಕರ್ಗಳಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು SIP ಕ್ಯಾಲ್ಕುಲೇಟರ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಆ ಲಿಂಕ್ ಓಪನ್ ಮಾಡಿದ್ಮೇಲೆ ಈ ಥರ ಒಂದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಮಂತ್ಲಿ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟು, 7,500. ನೀವು ವರ್ಷಕ್ಕೆ ಒಂದು 15% ರಿಟರ್ನ್ ಬರ್ತಾ ಇದೆ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ. ಸೊ ಟೈಮ್ ಪೀರಿಯಡ್ ನಾನು ಒಂದು 20 ವರ್ಷ. ಸೊ 20 ವರ್ಷ, ನಿಮ್ಗೇನಾದರೂ ಇವಾಗ ಒಂದು 30 ವರ್ಷ ಅಥವಾ 25 ವರ್ಷ ಇದ್ದರೆ, ನೆಕ್ಸ್ಟ್ ನಿಮ್ಮ 45 ಅಥವಾ 50 ಇಯರ್ಸಲ್ಲಿ ನಿಮ್ಮ ಹತ್ರ 1,13,00,000 ಇರುತ್ತೆ. ಸೊ ದಿಸ್ ಈಸ್ ಹೌ ಮನಿ ವರ್ಕ್ಸ್. ಇದು ದುಡ್ಡು ಹೇಗೆ ನಮಗೋಸ್ಕರ ಕೆಲಸ ಮಾಡುತ್ತೆ ಎಂಬುದನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು. ಸೊ 7,500 ಇನ್ವೆಸ್ಟ್ ಮಾಡಿದ್ರೆ ನೀವು 15%, 20 ವರ್ಷ 1,13,00,000 ನಿಮ್ಮ ಹತ್ರ ಇರ್ತೈತೆ. ಇದನ್ನೆಲ್ಲ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಮ್ಯೂಚುವಲ್ ಫಂಡ್ಸ್ಗಳು. ಸೊ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬೇಜಾನ್ ಮ್ಯೂಚುವಲ್ ಫಂಡ್ಸ್ಗಳು ಸಿಗ್ತವೆ. ಒಳ್ಳೆಯ ಮ್ಯೂಚುವಲ್ ಫಂಡ್ನ ಹುಡುಕಿ ಅದರಲ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ನಿಮ್ಮ ಅಮೌಂಟ್ ಈ ಥರ ಬೆಳೀತದೆ. ನೀವು ಟೋಟಲ್ ಇನ್ವೆಸ್ಟ್ ಮಾಡೋದು 18 ಲಕ್ಷ 20 ವರ್ಷಗಳಿಗೆ, ಬಟ್ ನಿಮಗೆ ಟೋಟಲ್ ರಿಟರ್ನ್ 95 ಲಕ್ಷ ಸಿಕ್ಕಿರುತ್ತೆ. ಸೊ ರಿಟರ್ನ್ಸು ಪ್ಲಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಎರಡೂ ಸೇರಿ 1,13,00,000 ಆಗಿರುತ್ತೆ. ಸೊ ಇದನ್ನೇ ಹೇಳೋದು ಪವರ್ ಆಫ್ ಕಾಂಪೌಂಡಿಂಗ್ ಅಂತ. ಸೊ ನೀವು ಈ ಪ್ಲ್ಯಾನ್ನ ಯೂಸ್ ಮಾಡಿ. ನಿಮ್ಮದು 30,000 ಇದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು 30%, ಅಂದರೆ ನಿಮ್ಮ 30,000ಕ್ಕೆ 30% ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಮಂತ್ಲಿ ಎಕ್ಸ್ಪೆಂಡಿಚರ್ ಅಂದರೆ ನಿಮ್ಮ 30,000ದಲ್ಲಿ 40% ನೀವು ಮಂತ್ಲಿ ಎಕ್ಸ್ಪೆಂಡಿಚರ್ ಆಗಿ ಯೂಸ್ ಮಾಡ್ಕೊತೀರಾ. ಇನ್ನು ಎಂಟರ್ಟೈನ್ಮೆಂಟಿಗೆ ಬಂದರೆ ನಿಮ್ಮ 30,000ದಲ್ಲಿ 10% ನೀವು ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡ್ತೀರಾ. ಇನ್ನು ಸೇವಿಂಗ್ಸಲ್ಲಿ 20%, ನೀವು 30,000ದಲ್ಲಿ 20%ನ ಸೇವಿಂಗ್ ಮಾಡ್ತಾಯಿದ್ದೀರಾ. ಸೊ ಈ ರೀತಿ ನೀವು ಮಂತ್ಲಿ ಸೇವ್ ಮಾಡ್ತಾ ಹೋದರೆ ನಿಮ್ಮಲ್ಲಿ ಹಣ ಡಬಲ್ ಆಗಿರುತ್ತೆ.